ಹೇ ಗೈಸ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. BSc ಅಗ್ರಿಕಲ್ಚರ್ 2024 ಡಾಕ್ಯುಮೆಂಟ್ಸ್ ಯಾರೆಲ್ಲ ಆನ್ಲೈನ್ ಅಪ್ಲೈ ಮಾಡಿದ್ರಿ ನಿಮಗೆ ಎಲಿಜಿಬಲ್ ಹಾಗೂ ನಾಟ್ ಎಲಿಜಿಬಲ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ UAS ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಲಿಸ್ಟ್ ಇಲ್ಲಿದೆ ನೋಡಿ, ಎಲಿಜಿಬಲ್ ಲಿಸ್ಟ್ ಅಂತ ಇದೆ. ಸೊ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅವ್ರ ಲಿಸ್ಟ್ ಬರುತ್ತೆ. ಸೊ ಇದು ಎಲಿಜಿಬಲ್ ಲಿಸ್ಟ್. ಸೊ ನಿಮ್ಮ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ನೇಮ್ ಮತ್ತು CET ಅಪ್ಲಿಕೇಶನ್ ಮತ್ತು ನಿಮ್ಮ CC ಕೋಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ನೀವು BSc ಅಗ್ರಿಕಲ್ಚರ್ ಕೋಟಾ ಮುಖಾಂತರ ಸೀಟ್ನ ಪಡಿಬೋದು. ಸೊ ನಿಮಗೆ ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರಲ್ಲ, ನೀವು ಡೈರೆಕ್ಟಾಗಿ ಎಕ್ಸಾಮಿನೇಷನ್ನ ಬರಲಿಕ್ಕೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಸ್ಟೂಡೆಂಟ್ದು ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅವರ ನೇಮ್ ಕೊಟ್ಟಿರ್ತಾರೆ. ಇಲ್ಲಿ ಸರ್ಚ್ ಮೇಲೆ ಸರ್ಚ್ ಅಂತ ಇರುತ್ತೆ, ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ CET ನಂಬರ್ನ ಎಂಟರ್ ಮಾಡಿ ನಿಮ್ಮ ನೇಮ್ನ ಸರ್ಚ್ ಮಾಡ್ಬೋದು. ಸೊ ಎಲಿಜಿಬಲ್ ಲಿಸ್ಟಲ್ಲಿ ನೇಮ್ ಬಂದಿದ್ದರೆ ಓಕೆ. ಒಂದು ವೇಳೆ ಎಲಿಜಿಬಲ್ ಲಿಸ್ಟಲ್ಲಿ ನೇಮ್ ಸಿಗಲಿಲ್ಲ ಅಂದರೆ ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ನೇಮ್ನ ಸರ್ಚ್ ಮಾಡಬೇಕು. ಸೊ ಇಲ್ಲೇ ಕೆಳಗಡೆ ನಾಟ್ ಎಲಿಜಿಬಲ್ ಸ್ಟೂಡೆಂಟ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಸೇಮ್ ಇರುತ್ತೆ. ಮತ್ತು ಇಲ್ಲಿ ಮತ್ತೊಂದು ಕಾಲಮ್ನ ಕೊಟ್ಟಿದ್ದಾರೆ, ಏನಂದರೆ ನಿಮ್ಮ ರೀಸನ್ ಏನು, ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ನೇಮ್ ಬರಲಿಕ್ಕೆ ರೀಸನ್ ಏನಂತ ಕೊಟ್ಟಿದ್ದಾರೆ. ಸೊ ನೀವು 8/5/2024 ಒಳಗಾಗಿ ನಿಮ್ಮ ನೇಮ್ ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಇದ್ದರೆ 8/5/2024 ಸಂಜೆ 4 ಗಂಟೆ ಒಳಗಾಗಿ ನಿಮ್ಮ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಯಾವುದಿರುತ್ತೆ, ಯಾವ ಯೂನಿವರ್ಸಿಟಿಗೆ ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರ್ತಾರೆ ಅದೇ ಡಾಕ್ಯುಮೆಂಟ್ಸ್ನ, ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವುದು ರಾಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಆ ಡಾಕ್ಯುಮೆಂಟ್ಸ್ನ ಸರಿಪಡಿಸ್ಕೊಂಡು ನೀವು ಫಿಸಿಕಲಾಗಿ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಬೇಕಾಗುತ್ತೆ. ಫಿಸಿಕಲಾಗಿ ಅವರು ವೆರಿಫೈ ಮಾಡ್ತಾರೆ, ವೆರಿಫೈ ಆದ ಮೇಲೆ ನೀವು ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎರಡು ಡೌನ್ ಮಾಡಿಕೊಂಡು ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.